ಗಂಡ ಹಾಗೂ ಅತ್ತೆಯ ನಿರಂತರ ಕಿರುಕುಳ. ಗೃಹಿಣಿ ದಿಢೀರಂತ ಇದೇನ್ ಮಾಡ್ಕೊಂಡ್ಲು? ಗಂಡನ ಮೇಲೆ ಟಾರ್ಚರ್ ಕೊಟ್ರೆ ಇಲ್ಲಿ ಬಂದು ಕೂಡ ಟಾರ್ಚರ್ ಮಾಡಿ ನಾವು ಇನ್ನೊಂದು 2 ಸಲ ಬಡ್ದಂದ್ರೆ ಅವಳಿ ನಮ್ಮ ಮುಂದೆನೇ ಬಡ್ದು ನೋಡಿ. ಗಂಡ ಹಾಗೂ ಅತ್ತೆಯ ಕಿರುಕುಳಕ್ಕೆ ಗೃಹಿಣಿ ಡೆತ್ ನೋಟ್ ಬರೆದು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದಲ್ಲಿ ನಡೆದು ಹೋಗಿದೆ ನೋಡಿ. ಹೀಗೆ ಅತ್ಯಂತ ಸುಂದರವಾಗಿ ಕಾಣ್ತಿರುವ ಯುವತಿ ಐಶ್ವರ್ಯ. ಈಗಷ್ಟೇ ಜಸ್ಟ್ 24 ವರ್ಷ ಅಷ್ಟೇ. ಈಕೆ ಪಶುಸಂಗೋಪನಾ ಇಲಾಖೆಯ ವೈದ್ಯ ಪ್ರದೀಪ್ ಕುಮಾರ್ಗೆ ಪ್ರೀತಿಸಿ ಮದುವೆಯಾಗಿದ್ಲು. ಆದ್ರೆ ಈ ಪ್ರೀತಿ ಬಹಳ ದಿನಗಳ ಕಾಲ ಉಳಿಲಿಲ್ಲ ನೋಡಿ. ಕೇವಲ 3 ವರ್ಷಕ್ಕೆ ಪ್ರೀತಿ ಮಾಡಿದವನಿಂದಲೇ ಈಕೆಯ ಪ್ರಾಣ ಪಕ್ಷಿ ಹಾರ್ ಹೋಗ್ಬಿಟ್ಟಿದೆ. ಅತ್ತೆ ಮತ್ತು ಪತಿಯ ಮಾನಸಿಕ ಕಿರುಕುಳ. ವರದಕ್ಷಿಣೆ ನೀಡುವಂತೆ ಒತ್ತಾಯ ಮಾಡ್ತಿದ್ದ ಪತಿ. 3 ವರ್ಷಗಳ ಹಿಂದಷ್ಟೇ ಸಂಸಾರ ಕಟ್ಕೊಂಡಿದ್ದ ಐಶ್ವರ್ಯಗೆ ಅತ್ತೆ ಮತ್ತು ಪತಿಯ ಕಿರುಕುಳ ನಿತ್ಯವೂ ನಡೆದೇ ಇತ್ತು. ಪದೇ ಪದೇ ಹಣದ ವಿಚಾರವಾಗಿ ಪತ್ನಿಯನ್ನ ಅವಾಚ್ಯ ಶಬ್ದದಿಂದ ಬೈಯೋದು, ಆಕೆಯ ಮೇಲೆ ಹಲ್ಲೆಗೆ ಮುಂದಾಗೋದು ಗಂಡ ಮಾಡುತ್ತಿದ್ದ. ಆದ್ರೆ ಮೊದಲು ಎಲ್ಲವನ್ನ ಸಹಿಸ್ಕೊಂಡ್ತಿದ್ದ ಐಶ್ವರ್ಯಗೆ ಇದೀಗ ಸಹಿಸೋದಕ್ಕೆ ಆಗಲ್ವೇನೋ ಎಂಬಂತೆ ಆಗ್ಬಿಟ್ಟಿತ್ತು. ಅವಳಿಗೆ ತುಂಬ ಹಿಂಸೆ ಅಂದರೆ ತಂದೆ ತಾಯಿ ಹತ್ರ ಹೇಳ್ಕೊಳಕ್ಕೂ ಅವಳಿಗೆ ಸಾಧ್ಯ ಇಲ್ಲ, ಅಷ್ಟು ಆಗ್ಬಿಟ್ಟೈತೆ. ನಾನು ಇಷ್ಟಪಟ್ಟು ಹೋಗಿದ್ದೀನಿ ಮಾಡ್ಕೊಂಡಿದ್ದೀನಿ ಕೂಡ ಅಂತ ಅವರು ಇವರೆಲ್ಲ ತಂದೆ ತಾಯಿ ಹೋಗಿ ಕೂಡ ನನ್ನ ಮಗಳು ಸಂತೋಷದಿಂದ ಹೆಚ್ಚಿನ ಏನೂ ಇಲ್ಲ ಅಂತ ಸುಧಾರಿಸ್ಕೊಂಡು ಸಹಿತ ವರದಕ್ಷಿಣೆ ಕಿರುಕುಳ ತುಂಬ ಕೊಟ್ಟಿದ್ದಾರೆ. ಆದರೆ ಇವರು ಕಾನೂನು ಪ್ರಕಾರ ಏನು ಕನ್ಯಾದಾನ ಮಾಡಿಕೊಟ್ಟಿದ್ವಿ ನಾವೇನು ಹುಡುಗಿಗೆ ವರದಕ್ಷಿಣೆ ಕಿರುಕುಳ ಬೇಡ ಅಂತಂದರೆ ನಮ್ಮ ಮಗಳು ನಮಗೆ ಬೇಡ ಅಂತೇಳಿ ಅವನು ಕಾನೂನು ಪ್ರಕಾರ ನನಗೆ ನಿನ್ನ ಮಗಳು ಬೇಡ ಅಂತಾರೆ ಬಿಟ್ಟರೆ ನಮ್ಮ ಹುಡುಗಿ ಬದುಕೋ ಕೆಪಾಸಿಟಿ ಇಲ್ಲ. ಇನ್ನು ಇವ್ರ ಸಲುವಾಗಿ ನಾವೇನು ಹೆಣ್ಮಕ್ಳು ಹೆಚ್ಚಾಗಿದ್ದಾವ ನಮಗೇನನ್ನ ತಗೊಂಡೋಗ್ರನ್ನ ಯಾವ ರೀತಿ ಇವ್ರು ಮಾತಾಡ್ತಾ ಇದ್ದಾರೆ ಅಂತ ಅದನ್ನು ಸ್ವಲ್ಪ ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಖಂಡಿತ ಆಗಲೇಬೇಕು. ಅವರಿಗೆ ಇವಾಗ ಏನೋ ಹೋಗಿ ಅವ್ರ ಸಮಾಜದಾಗ ಅವ್ರು ಮುಚ್ಚ ಹಾಕಿದ್ರು ಕೂಡ ಅವ್ರ ಮನೆಗೂ 1-2 ಹೆಣ್ಮಕ್ಳು ಇರ್ತಾವಂತ ಅವ್ರು ಸ್ವಲ್ಪ ದೊಡ್ಡವರೇ ಆಲೋಚನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಪದೇ ಪದೇ ಕಿರುಕುಳದಿಂದ ಬೇಸತ್ತ ಐಶ್ವರ್ಯ ಒಂದು ನಿರ್ಧಾರ ಮಾಡಿಬಿಟ್ಟಿದ್ಲು ನೋಡಿ. ಅದುವೇ ಆತ್ಮಹತ್ಯೆ. ಯಾರು ಇಲ್ಲದ ಸಮಯನ ನೋಡಿ ಅತ್ತೆ ಹಾಗೂ ಗಂಡನ ಕಿರಿಕಿರಿಗೆ ಫುಲ್ ಸ್ಟಾಪ್ ನೀಡೋದಕ್ಕೆ ನಿರ್ಧಾರ ಮಾಡಿದ್ಲು. ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ. ಗಂಡನನ್ನ ಬಿಟ್ಟು ಇರೋದಕ್ಕೆ ಆಗೋದಿಲ್ಲ, ಶಾಶ್ವತವಾಗಿ ತವರು ಮನೆಯಲ್ಲೂ ಇರೋದಕ್ಕೆ ಆಗಲ್ಲ. ಸಾಯುವ ಮೊದಲು ಐಶ್ವರ್ಯ ಡೆತ್ ನೋಟ್ ಬರೆದಿಟ್ಟಿದ್ಲು. ಅದರಲ್ಲಿ ಆಕೆಗೆ ಅತ್ತೆ ಮತ್ತು ಗಂಡ ಯಾವ ರೀತಿ ಕಿರುಕುಳ ಕೊಡ್ತಿದ್ರು ಎನ್ನುವುದರ ಬಗ್ಗೆ ಉಲ್ಲೇಖ ಮಾಡಿದ್ದಾಳೆ. ಅಲ್ಲದೆ ಹೇಗೆ ಹಿಂಸೆ ಆಗ್ತಿದ್ದು ಅನ್ನೋದನ್ನ ಬರೆದಿಟ್ಟಿದ್ದಾಳೆ. ಗಂಡನ ಮನೆಯಿಂದ ತವರ ಮನೆಗೆ ಬಂದ್ರು ಅಲ್ಲೂ ಇವರ ಹಿಂಸೆ ನಿಲ್ತಿರ್ಲಿಲ್ವಂತೆ. ಅಷ್ಟೊಂದು ಮಾನಸಿಕ ಹಾಗೂ ದೈಹಿಕ ಹಿಂಸೆ ನೀಡಲಾಗ್ತಿದ್ದು ಅಂತ ಬರೆದಿಟ್ಟಿದ್ದಾಳೆ. ಕೊಡಗಲ್ಲ ಅಂತ ಹೇಳಿದ್ವಿ ರೀ ನಾವು, ಮತ್ತೆ ಮದುವೆ ಮಾಡಿ ಕೊಡಗಲ್ಲ ಅಂತ ಹೇಳಿದ್ವಿ, ಕ್ಯಾನ್ಸಲ್ ಮಾಡಿದ್ವಿ. ಅವ್ರಿಗೆ ಅಂತ ನಮ್ಗೆ ಗೊತ್ತಾಗಿ ಕ್ಯಾನ್ಸಲ್ ಮಾಡಿದ್ವಿ. ಬಂದು ಕರ್ಕೊಂಡು ರಾತ್ರಿ ಗಾಡಿ ಮೇಲೆ ಬಂದು ಕರ್ಕೊಂಡು ಹೋಗಿ ತಾಳಿ ಕಟ್ಟಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಆಮೇಲೆ ನಾವು ಆಯ್ತು ಹೋಯ್ತು ಅಂತಂದೇಳಿ ನಾವು ಮತ್ತು ರಿಜಿಸ್ಟರ್ ಮ್ಯಾರೇಜ್ ಬಂದೋಬಸ್ತ್ ಮಾಡಿ ಪಂಚಾಯತಿ ಮಾಡಿ ಕುಂದಿರಿಸಿ ನಾವು ಬೇಸ್ ಚೆನ್ನಾಗಿ ನೋಡ್ಕೊಂಡು ಹೋಗೋಣ ಅಂತಂದೇಳಿ ಅವತ್ತಿಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಎಲ್ಲ ಬಂದೋಬಸ್ತ್ ಇಸ್ಕೊಂಡು ನಮಗೆ ಮುಂದೆ ಅವ್ರಿಗೆ ಏನು ತೊಂದರೆ ಕೊಟ್ಟಿರ್ಬಾರ್ದು ಅಂತೇಳಿ ಎಲ್ಲ ನಾವು ಬಂದೋಬಸ್ತಾಗಿ ಇದು ಮಾಡಿದ್ವಿ. ಆದ್ರೆ ಅವ್ರು ಚಾಳೆ ಅವ್ರು ಬಿಡಲಿಲ್ಲ. ಮತ್ತೆ ಅದೇ ರೀತಿ ಕಿರುಕುಳ ಕೊಟ್ಕೊಂತ ಮತ್ತೆ ಅವರು ಸಣ್ಣಿಗೆ ಸ್ಟಾರ್ಟ್ ಮಾಡ್ಕೊಂತ ಹೋಗ್ಬಿಟ್ರು. ಆದ್ರೆ ನಾವು ಬಂದ್ರೆ ಸಂತೆ ಇಲ್ಲಿ ಮನೆಗೆ ಬಂದ್ಕೊಂತ ಹೋಗಂತ ಹುಡುಗೆ 1-2-3 ಬೇರೆ ಕುಡಿದ್ರು ಸಂತ ಇಲ್ಲೇ ಗಲಾಟೆ ಮಾಡಿ ನಾನು ಗದರಿಸಿ ಕಳಿಸಿ. ನಾನು ಹಿಂಗೆಲ್ಲ ಬಂದು ಈಗ ನಮ್ಮ ಮನೆ ಮಾಡಿದ್ರೆ ಮಾಡೋಕೆ ಹೋಗ್ಬೇಡ, ಮುಂದೆ ಮತ್ತೆ ನಾವು ಮತ್ತೆ ಸ್ಟೇಷನ್ ಹೋಗಿ ನಾವು ಇದು ಮಾಡ್ಬೇಕಾಗತ್ತೆ, ಚೆನ್ನಾಗಿ ಮಾಡ್ಕೊಂಡು ಮನೆ ಮುಂದೆ ಚೆನ್ನಾಗಿರ್ಬೇಕಂದ್ರೆ ಯಾವ ಗಾಡ ಅಂತಂದು ಹೇಳಿ ನಾವು ಸುಧಾರಿಸ್ಕೊಂಡಿದ್ವಿ. ಆದ್ರೆ ಮತ್ತೆ ಹ್ಞೂ ಅಂತಂದು ಹೇಳಿ ಮತ್ತೆ ಪದೇ ಅದೇ ರೀತಿ ಮಾಡ್ಕೊಂತ ಅವ್ರಿಗೆ ಭಾಳ ಚಿತ್ರಿಸ್ಬಿಟ್ಟಾನ. ಅದಾದ್ಮೇಲೆ ಆದ್ರೂ ಕೂಡ 2 ಸಲ ಬಡ್ದಾನ ಹೊಟ್ಟೆಲಿದ್ದಾಗ ಸಮೇತ ಭಾಳ ಚಿತ್ರಹಿಂಸೆ ಕೊಟ್ಟಾನ. ಹೊಟ್ಟೆ ಕೂಸು ಕಂದೇ ಬಿಟ್ಟತ್ತ ಅವ್ನ ಕಾಟಕ್ಕೆ ಕೂಸು ಬೆಳಗ್ಗೆ ಇಲ್ಲ ಆಗ್ಬಿಡ್ತದ. ನೋವು ಮಾಡ್ಕೊಂಡ್ಬಿಟ್ಟು ಅವ್ನ ಮನಸ್ಸಿಗೆ ಹೊಟ್ಟೆ ಕೂಸು ಬೀಳಾಕ ಚಾನ್ಸಸ್ ಇಲ್ದಂಗಾಗಿ ಆಪರೇಷನ್ ಆಗ್ಬಿಟ್ಟು. 3 ವರ್ಷಗಳಿಂದ ಐಶ್ವರ್ಯ ನೋವನ್ನ ಸಹಿಸಿಕೊಂಡು ಬರ್ತಾ ಇದ್ಲು. ಅತ್ತೆ ಹಿಂಸೆ ಕೊಡ್ತಿದ್ರು, ಪತಿ ಮಾತ್ರ ಪತ್ನಿಯ ಬೆಂಬಲಕ್ಕೆ ನಿಲ್ತಿರ್ಲಿಲ್ಲ. ಚಿಕ್ಕ ವಯಸ್ಸಿನ ಯುವತಿ ಜೊತೆ ದೊಡ್ಡ ಅನ್ಯಾಯವಾಗಿದೆ ನೋಡಿ. ಈ ಬಗ್ಗೆ ಸಾಕಷ್ಟು ಬಾರಿ ಅತ್ತೆ ಹಾಗೂ ಗಂಡನಿಗೆ ಮೃತ ಐಶ್ವರ್ಯ ಮನೆಯವರು ಬುದ್ಧಿವಾದ ಹೇಳಿದ್ರಂತೆ. ಆದ್ರೂ ಅವರು ಮಾತು ಕೇಳ್ತಿರ್ಲಿಲ್ವಂತೆ.
ಸದ್ಯಕ್ಕೆ ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಅತ್ತೆ ಹಾಗೂ ಗಂಡನನ್ನ ಬಂಧಿಸಿದ್ದಾರೆ. ಚಂದ್ರಮೌಳಿ ಅವರು ತಂದಿರುವಂತಹ ಕಂಪ್ಲೇಂಟ್ ಅಲ್ಲಿ ಅವರ ಮಗಳಿಗೆ ಡೌರಿ ಹರಾಸ್ಮೆಂಟ್ ಇಂದ ಅವಳ ಮಗಳು ಸಾವನ್ನಪ್ಪಿದ್ದಾಳೆ ಅನ್ನುವಂತ ಒಂದು ಡೀಟೇಲ್ಸ್ ಜೊತೆಗೆ ಕಂಪ್ಲೇಂಟ್ ಕೊಡ್ತಾರೆ. ಅವರ ಮಗಳು ಡಿಸೀಸ್ಡ್ ಏನಿದ್ದಾಳೆ ಅವಳು 24 ವರ್ಷ ವಿವಾಹಿತೆ, ಐಶ್ವರ್ಯ ಅಂತ ಹೇಳಿ. 1 ವರ್ಷದ ಹಿಂದೆ ಅವಳಿಗೆ ಪ್ರದೀಪ್ ಅನ್ನೋರ ಜೊತೆಗೆ ವಿವಾಹ ಆಗಿರ್ತದೆ 2025 ಜನವರಿಯಲ್ಲಿ. ಅದ್ರ ನಂತರ ಅವಳು ಕುರುಗೋಡಲ್ಲಿ ಅವಳ ಗಂಡ ಮತ್ತೆ ಅತ್ತೆ ಜೊತೆಗೆ ವಾಸವಾಗಿರ್ತಾಳೆ. ಕಳೆದ 14ನೇ ತಾರೀಕಿಗೆ ಅವಳು ತನ್ನ ತಾಯಿ ಮನೆಗೆ ಬಂದಿದ್ದು, ಅಲ್ಲಿ 2-3 ದಿನ ಅವ್ರ ಜೊತೆಗೆ ಇತ್ತು. 17ನೇ ತಾರೀಕಿಗೆ ಅವಳು ಹ್ಯಾಂಗ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡಿರುವಂಥದ್ದು. ಸೂಸೈಡ್ ಡೆತ್ ನೋಟ್ ಕೂಡ ಅವಳು ಬರೆದಿಟ್ಟಿದ್ದಾಳೆ. ಅದರಲ್ಲಿ ತನ್ನ ಗಂಡ ಮತ್ತೆ ಅತ್ತೆ ಆದಂಥವ್ರು ಅವ್ರಿಗೆ ಡೌರಿ ಡಿಮಾಂಡ್ ಮಾಡಿ ಕಿರುಕುಳ ಕೊಡ್ತಾ ಇದ್ರು. ಅದೇ ಕಾರಣಕ್ಕೆ ನಾನು ಸೂಸೈಡ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಡೆತ್ ನೋಟ್ ಅಲ್ಲಿ ಬರೆದಿಟ್ಟಿರುವಂಥದ್ದು. ಈ ಕುರಿತು ನಾವು ಈಗಾಗಲೇ ಒಂದು ಪ್ರಕರಣವನ್ನ ಕಂಪ್ಲಿ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿಕೊಂಡು ಡಿವೈಎಸ್ಪಿ ತೋರಣಗಲ್ ಅವರು ಇನ್ವೆಸ್ಟಿಗೇಷನ್ ಅನ್ನು ತಗೊಂಡಿದ್ದಾರೆ. ಫರ್ದರ್ ಆರೋಪಿತರನ್ನ ನಾವು ಸೆಕ್ಯೂರ್ ಮಾಡಿದ್ದೇವೆ. ಆರೋಪಿತ ಬಂದು ಪ್ರದೀಪ್ ಮತ್ತೆ ಬಸಮ್ಮ ಅತ್ತೆ ಇಬ್ಬರನ್ನು ಕೂಡ ನಾವು ಸೆಕ್ಯೂರ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಈಗಾಗಲೇ ಹ್ಯಾಂಡ್. ಮನೆಯಲ್ಲಿ ಬಗೆಹರಿಯುವ ಸಮಸ್ಯೆಗೆ ಐಶ್ವರ್ಯ ಯೋಚನೆ ಮಾಡಬೇಕಾಗಿತ್ತು. ಹಾಗೆ ಕಿರುಕುಳದ ಬಗ್ಗೆ ದೂರನ್ನ ನೀಡಬಹುದಾಗಿತ್ತು. ಆದ್ರೆ ಅದನ್ನ ಬಿಟ್ಟು ನೇರವಾಗಿ ಐಶ್ವರ್ಯ ಜೀವ ಕಳೆದುಕೊಂಡಿರುವ ಬಗ್ಗೆ ಎಲ್ಲರೂ ಮಮ್ಮಲ ಮರಗುತ್ತಿದ್ದಾರೆ. ಐಶ್ವರ್ಯ ಮನೆಯಲ್ಲಿ ಇದೀಗ ಸೂತಕದ ಕರಿಛಾಯೆ ಆವರಿಸಿದೆ. ಅತ್ತೆ ಮತ್ತು ಐಶ್ವರ್ಯ ಗಂಡನಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಲಿ ಅಂತ ಐಶ್ವರ್ಯ ಮನೆಯವರು ಒತ್ತಾಯಿಸುತ್ತಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಬಳ್ಳಾರಿ. ಗಂಡನ ಮೇಲೆ ಟಾರ್ಚರ್ ಕೊಟ್ರೆ ಇಲ್ಲಿ ಬಂದು ಕೂಡ ಟಾರ್ಚರ್ ಮಾಡಿ ನಾವು ಇವಾಗ 2 ಸಲ ಬಡ್ದನ್ರಿ ಅವ್ರಿಗೆ, ನಮ್ಮ ಮುಂದೆನೇ ಬಡ್ದ ನೋಡಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.